guys, welcome to hello guys, welcome to new vlog. ಏನಿಲ್ಲ ಗಾಯ್ಸ್, ಭಾಳ ಖುಷಿಯಾಗಿದ್ದೀನಿ ಇವತ್ತು. ಆದರೆ ಸ್ವಲ್ಪ ದುಃಖನೇ ಇದೆ. ದುಃಖ ಏನಿಲ್ಲ, ಖುಷಿಯಾಗಿ ಹಾಕಿದ್ದೀನಿ ಅಂತಲೇ ಹೇಳ್ತಿದ್ದೀನಿ. ದೊಡ್ಡಪ್ಪನ ಮಗಳನ್ನ, ನಮ್ಮ ಅಕ್ಕ ಇದ್ದಂಗೆ ಅಕ್ಕನ ನನಗೆ ಸಿಜರಿನ್ ಆಗಿದೆ ಅಂತ. ಸಿಜರಿನಲ್ಲಿ ಏನಿಲ್ಲ, ನೋಡ ಪಟ್ಟು ಖುಷಿ ಆಗ್ತಿದೆ. ಏನು ಹೇಳಮ್ಮ, ಹೋಗ್ಬೇಕು ಇವತ್ತು ನೋಡೋಕ್ಕೆ. ಹೋದಾಗ ತೋರಿಸ್ತೀನಿ, ಅಂದರೆ ಫೇಸ್ ತೋರಿಸಲ್ಲ, ಹೋದಾಗ ತೋರಿಸ್ತೀನಿ ಗೈಸ್. ಎಲ್ಲಿ ಅಂತ ಕೇಳಿದ್ರೆ ಸಿದ್ದಾಪುರದಲ್ಲಿ ಅಕ್ಕನ ಡೆಲಿವರಿ ಆಗಿದೆ. ಈಗ ಏನು ಟ್ರೈನಿಂಗಲ್ಲಿ ಹೋಗ್ತಿರೋದಂದರೆ ಜಸ್ಟ್ ಡ್ಯೂಟಿ ಮುಗಿಸೋಣ. ಮಾರ್ನಿಂಗ್ ಡ್ಯೂಟಿ ಗೈಸ್, ಅಂದರೆ ನೈಟ್ ಡ್ಯೂಟಿ, ನೈಟ್ ಶಿಫ್ಟ್ 9 to 9 ಅಲ್ಲಿವರೆ ಡ್ಯೂಟಿ. ಅದು ಮುಗಿಸ್ಕೊಂಡು ಜಸ್ಟ್ ಮನೆಗೆ ಹೋಗ್ತಾಯಿದ್ದೆ. ಹಂಗೆ ತಂಗಿ ಫೋನ್ ಮಾಡಿದ್ಲು, ಹೇಳಿದ್ಲು ಅಕ್ಕಗೆ ಡೆಲಿವರಿ ಆಯಿತು. ಅಂದರೆ ಆ ಕಡೆಯಿಂದ ನಿಮಗೆ ಫೋನ್ ಅಲ್ಲ, ತಂಗಿಗೆ ಫೋನ್ ಬಂದಿತ್ತು ಅಂತ ಹೇಳಿದ್ಲು. ಭಾಳ ಖುಷಿನೂ ಆಗ್ತಿದೆ. ಇನ್ನೊಂದು ದುಃಖ ಏನಂದರೆ ನನ್ನ ಡೆತ್ತಾಗಿತ್ತು, ಹಂಗಾಗಿ ಭಾಳ ದಿನ ಆಗಿಲ್ಲ ಪಾಪ, ಅಂದರೆ ಒಂದು 15 days ಆಯಿತು ಅಷ್ಟೇ ಗೈಸ್ ನನ್ನೊಂದು ಡೆತ್ತಾಗಿ. ಗೈಸ್ ನಿನ್ನೆಗೆ 15 days, ಹಾಗಾಗಿ ಬೇಜಾರಿದೆ. ಒಂದು ಖುಷಿ ವಿಚಾರ, ಗಂಡು ಮಗು ಆಯಿತು ನನಗೆ, ಅದೇ ಖುಷಿ ವಿಚಾರ, ಏನಿಲ್ಲ. ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾರಮ್ಮ, ಮುಗಿಸ್ಕೊಂಡು ಜಸ್ಟ್ ನೋಡ್ಬೋದು. ಅದೇ ಡ್ಯೂಟಿ ಇರೋಸಲ್ಲ. ಯಾವ ಡ್ಯೂಟಿ ಅಂತ ಕೇಳಿದ್ರೆ ಗೈಸ್, ಡ್ಯೂಟಿ ಏನಿಲ್ಲ, ನಾರ್ಮಲ್ ಡ್ಯೂಟಿ ಏನಿಲ್ಲ, ಮನೇಲಿದ್ದೆ ಅಂತ ಡ್ಯೂಟಿ ಮಾಡ್ತಿರೋದು ಅಷ್ಟೇ, ಮತ್ತೇನಿಲ್ಲ. ನೈಟ್ ಡ್ಯೂಟಿ ಮಾಡ್ತಿದ್ದೀನಿ. ಏನಿಲ್ಲ, ನಮ್ಮ ಸೈಡ್ ಹಿಂಗೆ ಇದೆ, ಲೊಕೇಶನ್ ಹೆಂಗಿದೆ ಅಂದರೆ ಗ್ರೀನರಿ ಅಂತ ಇಲ್ಲ, ಗ್ರೀನರಿ ಥರನೇ ಗ್ರೀನರಿ ಅಷ್ಟೇ. ಮಲೆನಾಡು ಗೊತ್ತಿರ್ಬೋದು, ಸಾಗರ, ಸಾಗರ ನನ್ನ ನೇಮಲ್ಲೇ ಗೊತ್ತಾಗ್ತದೆ. ಏನಿಲ್ಲ ಗೈಸ್, ಇದೇ ಥರ ಡೈಲಿ ಬ್ಲಾಗ್ ಹಾಕೊಂಬಂದಿದ್ದೀನಿ. ಐ ವಿಲ್ ಟ್ರೈ ಟು ಬೆಸ್ಟ್. ಭಾಳ ದಿನ ಆಯಿತು ಬ್ಲಾಗ್ ಹಾಕಿ. ನನಗೆ ಏನಂದರೆ ಮೈಕ್ ಸೆಟಪ್ ಗಿಟಪ್ ಏನು ಮಾಡೋಕ್ಕೆ ಬಂದಿಲ್ಲ. ಈಗೇನಿಲ್ಲ, ಸ್ವಲ್ಪ ಬರ್ತಿದೆ, ಅದೇ ನೋಡ್ಕೊಂಡು ಮಾಡುಮ ಅಂತ. ಸೈಡ್ ವೆದರ್ ಏನು ಸುತ್ತಾಡ್ಕೊ ಬಂದಿದ್ದು ಅಂದರೆ ಗೈಸ್, ಏನಿಲ್ಲ, ರೋಡ್ ಒಂಚೂರು ಅಪ್ಪಗೆ ಅಥವಾ ಮಾತಾಡ್ಕೊಂಡು ಹಿಂಗೆ ಬಂದೆ, ಹೇಳ್ಕೊಂಬಂದೆ ಏನು ಅನ್ನೋದು. ಮತ್ತು ಸಮಾಚಾರ ಗೈಸ್, ನನ್ನ ಕಮೆಂಟ್ ಹಾಕ್ರಿ. ಏನು ಗೊತ್ತಿಲ್ಲ ಗೈಸ್, ಯಾರ್ಯಾರು ನೋಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಫಾಲೋವರ್ಸ್ ಭಾಳ ಕಮ್ಮಿ ಇದೆ ಅಲ್ಲ, ಹಂಗಾಗಿ ಫಾಲೋವರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಮಾಡ್ತಿದ್ದಾರೆ, ಕಮ್ಮಿ ಇದೆ. ಹಾಗಾಗಿ ಏನಿಲ್ಲ, ಸ್ವಲ್ಪ ಹೀಗೆ ಗ್ರೋ ಆಗ್ತಿರೋದನ್ನ. ಈಗ ಜಸ್ಟ್ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಡೈಲಿ. ಇವತ್ತಿನ ವೀಡಿಯೋಸ್ ಬರ್ತಿರುತ್ತೆ ಅಂದರೆ ಎಷ್ಟು ಜನ ನೋಡ್ತೀನಿ ಫಾಲೋವರ್ಗೆ, ನೆಕ್ಸ್ಟ್ ವೀಡಿಯೋ ನಾನು ನೋಡ್ತೀನಿ, ಮಾತಾಡ್ತೀನಿ. ಕನ್ನಡ ಹುಡುಗ ಗೈಸ್, ಅಂದರೆ ಸಾಗರ ಹುಡುಗ. ಬೆಳೆಸಿ ಏನಿಲ್ಲ, ಭಾಳ ಏನಿಲ್ಲ, ಸ್ವಲ್ಪ ಬೆಳೆಸಿ, ಭಾಳ ಏನು ಬೇಡ ನನಗೆ. ಇದೇ ಡ್ಯೂಟಿ ಅನ್ನೋದಿಲ್ಲ, ಬೇರೆ ಕಡೆ ಡ್ಯೂಟಿ ಮಾಡುವ ಅಂತ ಇದ್ದೀನಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ, ಸ್ಟಾರ್ಟಪ್ಪಿಗೆ ಕೈ ಹಾಕುವ ಅಂತ ರೆಡಿ ಇದ್ದೀನಿ. ಆದರೆ ಏನು ಮಾಡೋಣ, ಬಂಡವಾಳ ಬೇಕು ಗೈಸ್, ಬಿಸ್ನೆಸ್ಸಿಗೆ ಬಂಡವಾಳ ಬೇಕು. ಏನು ಮಾಡುವ, ಅದಕ್ಕೆ ಡ್ಯೂಟಿ ಕಂಟಿನ್ಯೂ ಮಾಡುವ, ಎಷ್ಟಾಗುತ್ತೆ ಅಷ್ಟು. ನಿಮ್ಮ ಸಪೋರ್ಟ್ ಇದ್ದರೆ ಯಾವುದಾಗಲ್ಲ ಗೈಸ್, ಎಲ್ಲವೂ ಆಗುತ್ತೆ. ಸಪೋರ್ಟ್ ಬೇಕು ಅಷ್ಟೇ ಗೈಸ್. ನೋಡ್ತಾ ಬ್ಲಾಗ್ ಆಯ್ತು, ತಿಂಡಿ ಬರ್ತಿರತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕನೆಕ್ಟ್ ಏನೋ ಅನ್ನಂಗಿಲ್ಲ, ನೈಟ್ಗೆ ಕನ್ನಡ ಗೈಸ್, ಏಕದಮ್ ಕನ್ನಡ. ಏನಿಲ್ಲ, ಈಗ ಲೊಕೇಶನ್ ಪ್ರಕಾರ ಈಗ ಜಸ್ಟ್ ಗುಡಿ ಹೋಗೋದಲ್ಲ ನೋಡಿ, ಲೊಕೇಶನ್ ಹೆಂಗಿದೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಂಡ್ರಿ, ಚಾನಲ್ಲೇ ಹೊಸದು ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಎಷ್ಟೊತ್ತಿ ಹೇಳಿ, ಫಸ್ಟ್ ವಿಡಿಯೋ ಭರವಸೆ ಇಲ್ಲ ಅಂತ ಹೇಳೋಲ್ಲ. ಮಾಡಿಲ್ಲ ಅಂದರೆ ಭಯ ಬಿಟ್ಟಿಲ್ಲ ಅಂದರೆ ಏನು ಮಾಡಲಿ ಗೈಸ್, ಭಯ ಬಿಟ್ಟಿಲ್ಲ ಅಂದರೆ ಮಾಡೋಕ್ಕಾಗೋದೇ ಇಲ್ಲ. ಹಂಗೆ ಸ್ಟಾರ್ಟ್ ಮಾಡೇ ಬಿಡು ಅಂತ ಇವತ್ತು ಮಾಡಿದ್ದೀನಿ. ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ.
2 ವ್ಯೂ 3 ವ್ಯೂ ಬಂದರೂ ಬೇಜಾರಿಲ್ಲ ವ್ಯೂಸ್ ಬಂತು 2 ವ್ಯೂ ಬಂದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ನೋಡಮ್ಮ ಗೈಸ್, ಐ ವಿಲ್ ಟ್ರೈ ಟು ಬೆಸ್ಟ್, ಬಿಡಲ್ಲ. ಮನೆಯಿಂದ ಡ್ಯೂಟಿಗೆ ನೈಟ್ ಡ್ಯೂಟಿ ಕೇಳ್ಬೋದು ನೀವು, ಏನು ನೈಟ್ ಡ್ಯೂಟಿ ಅಲ್ಲ, ನೈಟ್ ಡ್ಯೂಟಿ ನಾರ್ಮಲ್ ನೈಟ್ ಡ್ಯೂಟಿ ಮಾಡ್ತೀನಿ. ಆಗತ್ತಂದ್ರೆ 25 ಆಗುತ್ತೆ, 50 ಡೈಲಿ 50 ಕಿಲೋಮೀಟ್ರ್ ಹೊಡಿತೀನಿ. ದಿನ ಜಾಸ್ತಿ ಆಗೋದು, ಎಲ್ಲಾರ ವರ್ಕಿಂಗ್ ಹೋಗ್ಬೇಕು ಅಂದ್ರೆ ಹೊರಗಡೆ 1 ಡೇ ಅಂದರೆ ಮಾರ್ನಿಂಗ್ 1 ಡೇ ಅಂದರೆ ಲೇಟ್ ಆಗತ್ತೆ. ಎಷ್ಟಂತ ಸಿಟಿಯಲ್ಲಿ ನೋಡ್ತಾರೆ ಇವತ್ತೇನು ಅನ್ನೋದು ತೋರಿಸ್ತೀನಿ. ಇದು ಮೇನ್ ರೋಡ್ ಗಾಯ್ಸ್, ಸೊರಬ ಮತ್ತು ಸಾಗರ. ಯಾವ ರೋಡ್ ಅಂತ ಹೇಳಿ ಸೊರಬ ಸಾಗರ ಅಂದರೆ 2 ರೋಡ್ ಇದೆ. ಒಂದು ಉಳಿಮೆ ರೋಡ್ ಇದೆ, ಇದು ಕೆಳದಿ ಮಾಸೂರು ಗಾಡಿ. ಈ ಕೆಳದೂರು ಮಾಸೂರು ಗಾಡಿ ಅಂತೀನಿ, ಕೆಳದೂರು ಮಾಸೂರು. ಇದು ಕೆಳದಿ ಗೈಸ್, ತೋರಿಸ್ತಿರ್ಬೇಕಾರೆ ಕೆಳದಿ ಹೊಸದು ಮಾರಮ್ಮ ಗುಡಿ ಆಗ್ತದೆ. ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಗೈಸ್, ಹೆಂಗೆ ಇಟ್ಕೋಬೇಕು ತಪ್ಪಾದರೆ ಹೇಳ್ರಿ ಗೈಸ್. ಅಷ್ಟೇ ಈಗೆಲ್ಲ ಚೆನ್ನಾಗಿಲ್ಲ, ಏನು ಮಾಡೋಂಗಿಲ್ಲ. ಬರ್ ಅನ್ಬೋದು. ವಾಯ್ಸ್ ಬ್ರೇಕ್ ಆದರೆ ಏನು ಮಾಡೋಂಗಿಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೋಬೇಕು, ತಪ್ಪಿರ್ಬೇಕು ಅಷ್ಟೇ. ಇದು ಕೇಳಿದೆ ಗೈಸ್, ಬಿಡಲ್ಲ ಕೇಳಿದೆ. ಸುಮಾರು ಜನ ಕೇಳಿ ಬಂದಿರ್ತಾರೆ, ಅಂದರೆ ಸಾಗರ ಕೇಳಿ ಬಂದಿರ್ತಾರೆ. ಕೇಳಿದಲ್ಲಿ ದೇವಸ್ಥಾನ ನೋಡಿರ್ತಾರೆ, ಆದರೆ ಇದು ನೋಡಲ್ಲ. ವಸ್ತು ಸಂಘಟನೆ ಇದೆ ಇದು ಕೇಳಿದೆ ದೇವಸ್ಥಾನ ಹೇಳ್ತಾರಲ್ಲ ಗೈಸ್, ದಿಸ್ ಇಸ್ ಕೇಳಿದೆ ದೇವಸ್ಥಾನ, ದಿಸ್ ಪ್ಲೇಸ್. ಓಕೆ, ಇದೇ ನೋಡೋದು ಪ್ರಿಂಟಲ್ಲಿ ಹೋಗ್ಬೇಕು. ಅಮ್ಮ ದೇವ, ಚೆನ್ನಾಗಿದ್ದಾವೆ. ವೆಕೇಶನ್ ಅಂದರೆ ಟ್ರಿಪ್ಗೆ ಬರೋದು ಬರ್ಬೋದು, ಅವ್ರಿಗೆ ಇಲ್ಲ ಅಂತ ಹೇಳೋದು. ಇದು ಕೇಳಿದೆ ರಿಲೀಸ್. ಕೆರೆ ಮಲೆ ಬಿಟ್ಟವ್ರೆ ಗಾಯ್ಸ್, ಮಲೆ ಬಿಟ್ಟವ್ರೆ, ಎಳಿತವ್ರೆ ನೋಡಿ. ಸೈಡು ಮೀನು ಹಿಡಿಯೋದು ಬೇಡ, ಕೆಳಗೆ ಕೆರೆ ಮೀನು ಬಿಡ್ತಾರೆ ಅಂತ ಕೆರೆ ಮಳೆ ಎಳಿತವ್ರೆ ಮೀನು ಹಿಡಿಯೋಕೆ. ಫಸ್ಟ್ ಆಫ್ ಆಲ್ ನಾವು ಗಾಡಿ ಹೊಡೆಯೋ ಹೊತ್ತಿಗೆ ಇದೊಂದು ಕ್ರಾಸಲ್ಲಿ ಭಾಳ ಇದಕ್ಕಾಗಿಲ್ಲ, ಯಾಕಂದರೆ ಪೂರಾ ಬೆಂಡಲ್ಲಿ ಹೊಡಿಬೇಕಿತ್ತು. ಹಂಗಾಗಿ ಈಗ ಹಂಗಲ್ಲ, ರೂಢಿ ಆಗಿದೆ. ಲೈಟಲ್ಲಿ ಹೊಡಿಬೋದು, ಲೈಟಲ್ಲೆಲ್ಲ ಹೊಡಿತಾ 4 ವರ್ಷ ಆಯಿತು. ಈ ಗಾಡಿ ಕೆಳಗಿದ್ರೆ ಮರ್ಯಾದೆ ಪ್ರಶ್ನೆಗೆ ಏನು ಮಾಡೋಣ. ಭಾಳ ಸಿಚುವೇಶನ್ ಫೇಸ್ ಮಾಡೋಳೆ ಅಕ್ಕ ಹೇಗಿದೆ ಅನ್ನೋದಕ್ಕೆ ಹಾಸ್ಟೆಲ್ ಹೋಗೋಣ. ನೋಡಮ್ಮ ಹೆಸರು ಏನು ಇಡ್ತಾರೆ, ಮತ್ತು ಆದಮೇಲೆಲ್ಲ ನೇಮಿಡೋದು ಕೊಡಬೇಕು. ನೋಡಮ್ಮ, ಸಜೆಷನ್ ಮಾಡಿ ಗೈಸ್. ನೇಮ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಹಾಕಿ ಗೈಸ್. ನೇಮ್ನ ಸಜೆಷನ್ ಮಾಡಿ, ಏನು ನೇಮ್ ಇಡಬೇಕು ಅಂತ. ನೀವು ನೇಮ್ ಯೂನಿಕ್ ನೇಮ್ ಇಡಿ. ಮನೇಲಿ ಏನಿರ್ತಾರೆ ಗೊತ್ತಿಲ್ಲ, ನಾವು ಮಾತ್ರ ಅದೇ ಕರೆ ಯೂನಿಕಲ್ಲಿ. ಇದು ಗೈಸ್, ನಾನು ಓದಿದ್ದ 7ರಿಂದ 10 ಇಲ್ಲಿವರೆಗೆ 1 ವರ್ಷ
ಗಾಡಿಯಲ್ಲಿ ಬ್ಲಾಕ್ ಮಾಡುವ ಏನಿದೆ ಗಾಡಿ ತಗೊಂಡು